ಮಚಾನ್ ಆಯ್ತಾ ನಂದು ಫೋನ್ ಕೊಡಿಲಿ ಕಾಣಿಸಲ್ಲ ಅದು ಮಿರರಲ್ಲಿ ನೋಡ್ಕೋಬೇಕಷ್ಟೇ ಮಿರರ್ ರಿಫ್ಲೆಕ್ಟಲ್ಲಿ ಹಾಂ ಆಯಿತು ಮಚ್ಚ ಇಲ್ಲಿ ರೈಟ್ ತಗೋಬೇಕು ಅಂದರೆ ಅವರು ಆಲ್ಮೋಸ್ಟ್ ಕೆಚ್ಕೊಂಡು ಹೋಗ್ಬಿಟ್ಟವ್ರು ಗಾಡಿನ ಅದಕ್ಕೆ ಅವರು ನಾವು ಇಲ್ಲಿ ನಿಂತ್ಕೊಂಡು ಕಾಯ್ತಾಯಿದ್ದೀವಿ ಇಲ್ಲಿಂದ ಆಚೆಗೆ ಹೋಗಬೇಕು 151 ಅಡಿ ಉದ್ದು ಇರೋದು ನಾವೇನಿದ್ರ ಬಗ್ಗೆ ರಿಸರ್ಚ್ ಏನು ಮಾಡಿಲ್ಲ ತಿಳ್ಕೊಳ್ಳಿಲ್ಲ ಸೀದಾ ಬಂದುಬಿಟ್ಟಿದ್ದೀನಿ ಸುಮ್ಮನೆ ಕೊಡುಗೆ VKS ಇಂಡಸ್ಟ್ರೀಸು ಮತ್ತು VS ಹ್ಯಾಮರ್ಸ್ ಆ್ಯಂಡ್ ಬಿಟ್ಸ್ ಕಡೆಯಿಂದ ಮಾಡಿಸಿರೋದಂತೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ 151 ಅಡಿ ಮತ್ತು ಶ್ರೀ ಉದ್ಭವ ಬಸವಣ್ಣ ಸ್ವಾಮಿ ಬಿದನಗೆರೆ ಓಕೆ ಬೈಸ್ ನೋಡೋದ ಅದು ಸ್ವಲ್ಪ ಜೋಶಲ್ಲಿ ಯಾಕೆ ಹಂಗೆ ಅಣ್ಣಂಗೆ ಈ ಗಾಡಿ ಸ್ವಲ್ಪ ಬ್ರೇಕ್ ಪ್ರಾಬ್ಲಮ್ ಇದೆ ಬ್ಯಾಕ್ ಬ್ರೇಕ್ ಮಾಮೂಲಿ ಡಾಮಿನರ್ಲಿ ಬ್ಯಾಕ್ ಬ್ರೇಕ್ ಬರಲ್ಲ ಬ್ಯಾಕ್ ಬ್ರೇಕ್ ಬರಲ್ಲ ಡಾಮಿನರಲ್ಲಿ ಬ್ಯಾಕ್ ಬ್ರೇಕು ಹಿಡಿಯಲ್ಲ ಅಂದ ಕಂಪ್ನಿಯಿಂದನೇ ಹಿಡಿಯಲ್ಲ ಅದು ಕಡಿಮೆ ಇದೆ ತುಂಬ ಬ್ಯಾಕ್ ಬ್ರೇಕು ನೀನು ಯಾವುದೇ ಡಾಮಿನರ್ ಎತ್ಕೋ ಬ್ಯಾಕ್ ಬ್ರೇಕ್ ಸ್ವಲ್ಪ ಕಡಿಮೆ ಇರುತ್ತೆ ಇಂಟೆನ್ಸ್ ಪ್ಲಸ್ ಅದು ಈಗ ಬರ್ತಾರ ಯೂಜಲ್ ಓಕೆ ಇದೆ ಬಟ್ ಹಳೆ ಗಾಡೀಲಿ ಇಲ್ಲ ಅದು ಹಾಂ ಅದು UG ಮೋಟ್ಲು ಈಗ 2022 ಇದು ಬ್ರೇಕ್ ಲಿವರ್ ಸ್ವಲ್ಪ ಬೆಂಡ್ ಆಗಿದೆ ಜೊತೆಗೆ ನನ್ನ ತಂದೆಗೆ ಬೆಂಡ್ ಆಗಿತ್ತು ನನಗೆ ಅದು ಅಬ್ಸರ್ವ್ ಮಾಡಿದೆ ಚೈನ್ ಮಾಡಿಸ್ಕೊಳ್ಳೋ ಅನ್ಕೋ ಸುಮ್ಮನೆ ಇಲ್ಲ ಅದು ನಾನು ತಂದಾಗೆ ಬೆಂಡ್ ಆಗಿತ್ತು ಅದೆಲ್ಲ ಅಲ್ಲಾಡ್ತಿರೋದು ಮಚ್ಚ ಬೇರೆ ಯಾವುದೋ ಪಾರ್ಟ್ ಅಲ್ಲಾಡ್ತಿದೆ ಯಾವುದೊಂದು ಗೊತ್ತಾಗ್ತಾಯಿಲ್ಲ ನನಗೆ ನಾನು ಚೆಕ್ ಮಾಡೋಕ್ಕೆ ಎಷ್ಟು ಟ್ರೈ ಮಾಡ್ತೀನಿ ಅದು ಹೈವೇ ಅಲ್ಲಾಡಲ್ಲ ಸಣ್ಣ ಪಳ್ಳಕ್ಕೆ ಸಿಕ್ಕರೆ ಅಲ್ಲಾಡುತ್ತೆ ಪ್ಲಸ್ ಫ್ರಂಟ್ ಒಂದು ರಿಟರ್ನ್ ಪಂಪ್ ಹೊಡಿತೈತೆ ಲೆಫ್ಟ್ ಸೈಡ್ದು ಇದು ಬ್ರೇಕ್ ಸೂಪರ್ ಆಗಿದೆ ಸಿಕ್ಸಿ ಬ್ರೇಕು ಫ್ರಂಟ್ ಬ್ರೇಕ್ ಹಿಡಿದ್ರೆ ಹಂಗೆ ಚಕ್ಕಂತ ಹೋಗಿ ನಿಲ್ಲುತ್ತೆ ಡ್ಯೂಕ್ಗೆಲ್ಲ ಕಂಪೇರ್ ಮಾಡಿದ್ರೆ ನೀನು ಹೆಂಗೆ ಹೇಳು ಇಲ್ಲ ಅಂದರೆ ಇಂಜಿನ್ ಸಿಮಿಲರ್ ಇದೆ ಪವರು ಬಟ್ ಇದು ಡೌನ್ಗ್ರೇಡೆಡ್ ಇಂಜಿನ್ ಇದು ಅದಕ್ಕೆ ನಡೀರಿ 1.5 ಕಿಲೋಮೀಟರ್ ಇದೆ 1.7 ಫುಲ್ ಕ್ಲಚ್ ಇದೆ ಗಾಡಿ ಹಾಂ ಸರಿ ಯವ್ವ ತಾಯಿ ನೀನು ಮಾತಾಡ ಬರ್ಬೇಡ ಬದುಕಕ್ಕಾಗಲ್ಲ ನಾವು ಮತ್ತೆ ಕಂಫರ್ಟ್ ಕಡಿಮೆ ಐತೆ ನನ್ನ ಡಾಮಿನರ್ ಕಂಫರ್ಟ್ ಜಾಸ್ತಿ ಇದೆ ಸೀಟಿಂಗ್ ಮಸ್ತ್ ಇರುತ್ತೆ ಪ್ಲಸ್ ಲೈಟ್ ವೆಯ್ಟ್ ಇದೆ ನನ್ನ ಹೆವಿ ವೆಯ್ಟ್ ಇದೆ ಗಾಡಿ ಅದು ವೆಯ್ಟ್ ಕಡಿಮೆ ಮಾಡಿದ್ರೆ ಇನ್ನೂ ಪವರ್ ಆಗುತ್ತೆ ಗಾಡಿ ಓಕೆ ಬೈಸ್ ಬಂದ್ವಿ 151 ಅಡಿ ಅನ್ಕೊತೀನಿ 161 ಅಡಿ ಎತ್ತರದ ಹನುಮಾನ್ ಸ್ಟ್ಯಾಚು ವರ್ಲ್ಡ್ಸ್ ಟಾಲೆಸ್ಟ್ ಹನುಮಾನ್ ಸ್ಟ್ಯಾಚು ಏನು ಗುರು ಏನು ಮಸ್ತಾಗಿದೆ ಸ್ಟ್ಯಾಚು ಅಲ್ಲಿಂದನೇ ಕಾಣುತ್ತೆ ಸ್ಟ್ಯಾಚು ಮಾತ್ರ ಮಸ್ತ್ ಅಂದ್ಕೊಳ್ಳಿ ಗೋಲ್ಡನ್ ಕಲರ್ ಹೊಡೆದಿರೋದಕ್ಕೂ ಚಿಂದಿ ರೋಡ್ ಮಾಡ್ತಾರಂಗಿದೆ ಆ ರೋಡು ಇಲ್ಲ ಮಾಡಿರೋದು ನಂಗೆ ಪುಡಿ ಆಗ್ಬಿಟ್ಟಿದೆ ಬಟ್ ಹನುಮಾನ್ ಸ್ಟ್ಯಾಚು ಸೈ ಗುರು ನಮ್ಮ ಬೈಕರ್ಸ್ ಎಲ್ಲ ಆಲ್ಮೋಸ್ಟ್ ಬಂದು ಹೋಗ್ಬಿಟ್ಟಿದ್ದಾರೆ ತುಂಬ ಜನ ನೋಡಿರ್ತೀರಾ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಯಾಕಂದರೆ ನಮ್ಮ ಡಾಮಿ ಸ್ವಲ್ಪ ಲೇಟಾಗಿ ಬಂದ್ಲು ಅದಕ್ಕೆ ಡಾಮಿಗೆ ಒಂದು ಒಳ್ಳೆ ಹೆಸರಿಡಬೇಕು ಸಜೆಷನ್ ಕೇಳ್ತಾ ಇದ್ದೀನಿ ಪಟ್ ಅಂತ ಒಂದು ಸಜೆಷನ್ ಹಾಕ್ರಿ ನಮ್ಮ ಡಾಮಿಗೆ ಒಳ್ಳೆ ಹೆಸರಿಡೋಣ 161 ಅಡಿ ಏನು ಗುರು ದೂರದಿಂದ ನೋಡೋಕೆ ಹೆಂಗೆ ಅನಿಸ್ತಾ ಇನ್ನು ಹತ್ರ ಬಂದರೆ ಇನ್ನೂ ದೊಡ್ಡದಿದೆ ಪಾ ಸೈಕ್ ಪಂಚಮುಖಿ ವಿಸಿಟರ್ಸ್ ನೋಡ್ಗುರು ಎಷ್ಟು ಜನ ಇದ್ದಾರೆ ಸೌಂಡ್ ಸ್ವಲ್ಪ ಡ್ಯೂಕ್ ಥರನೇ ಇದೆ ಮಫ್ಲರ್ ಆಲ್ಟರ್ ಮಾಡಿಸಿದ್ಯಾ ಮಫ್ಲರ್ ಏನು ಆಲ್ಟರ್ ಮಾಡಿಸಿದ್ಯಾ ಸ್ವಲ್ಪ ಡ್ಯೂಕ್ ಥರ ಸೌಂಡ್ ಬರ್ತೈತೆ ಇಲ್ಲ ಸ್ವಲ್ಪ ಡ್ಯೂಕ್ ಥರ ಬರ್ತೈತೆ NS ಸ್ವಲ್ಪ ಸೈಲೆಂಟು ರೇವ್ ಮಾಡ್ದಂಗೆ ಮಾತಲ್ಲ 8000 ಹೋದ್ಮೇಲೆ ತಾನೇ ಹಚ್ಕೊಳ್ಳೋದು ಯಾ ಚೆನ್ನಾಗಿದೆ ಏನು ADV ಮಾಡ್ಕೊಂಬಿಟ್ಟಿದ್ಯ ಮಚ್ಚ ಹೆಂಗಿತ್ತು ಗಾಡಿ ಹಿಂಗೆ ಸಾಲಕ್ಕೆ ಹಾಕೋ ಪಕ್ಕದಲ್ಲಿ
ಚಾರ್ಜ್ ಹಾಕೋಕ್ಕಾಗಿಲ್ಲ ಡ್ಯೂ ಟು ಸಮ್ ಏನಂತ. ಎಲ್ಲಿದ್ದೀರಾ ಅಂತ. ಹಲೋ, ಎಲ್ಲಿದ್ಯಾ ಮಚ್ಚ? ಇದು ಇಲ್ಲಿ ಹೊಸೂರು, ಕನಕಪುರ, ಮೈಸೂರು. ನಿಮ್ಮ ಮನೆಗೆ ಬಾ ಮಚ್ಚ. ಮನೆಗೆ ಬಂದ್ಬಿಟ್ಟು ರಾಜು ಸೀದಾ. ಲೊಕೇಶನ್ ಮಿಸ್ ಆಗಿದ್ದೀವಿ ನಾವು ಬೇರೆ ಲೊಕೇಶನ್, ಬೇರೆ ಡೈರೆಕ್ಷನಿಂದ ಹೋಗ್ತಾ ಇದ್ದೀವಿ. ಬಂದ್ಬಿಡು ಮನೆ ಹತ್ರ. ನಾವು ಟೋಲ್ಗೆ ಹೋಗ್ಲಿಲ್ಲ, ಟೋಲಿಂದ ಆಚೆ ಬಂದ್ಬಿಟ್ವಿ ನಾವು ಆಚೆ ಬಂದಿದ್ದೀವಿ ನಾವು. ಸೀದಾ ಮನೆ ಹತ್ರ ಬಂದ್ಬಿಡು. ಕೇಳಿಸ್ಕೊಂಡ್ರಲ್ಲ ಬಾಯ್ಸ್, ಅವರು ಸಪ್ರೇಟಾಗಿ ಹೋಗ್ಬಿಟ್ಟಿದ್ದಾರೆ ಬೇರೆ ಕಡೆಗೆ. ಸೊ ಅದರಿಂದ ಕಾರಣ ನಾನು ಎಷ್ಟು ಮಾತ್ರ ಒಂದು ಸೈಡ್ ಬರ್ತಾಯಿದ್ದೀನಿ. ಯಾಕಂದರೆ ನನಗೆ ನಮ್ಮನೆ ರೂಟ್ ಗೊತ್ತು, ಪಾಪ ಅವ್ರಿಗೆ ಗೊತ್ತಿಲ್ಲ. ರಾಜು ಸೀದಾ ಓದಿತ್ತು, ಬಟ್ ರಾಜು ಬ್ಯಾಗು ನಮ್ಮನೇಲಿದೆ. ಹಂಗಾಗಿ ನಮ್ಮನೆಗೆ ಬಂದು ರಾಜು ಅಲ್ಲಿಂದ ಹೊರಡ್ತಾನೆ ಬ್ಯಾಗ್ ಪಿಕ್ ಮಾಡಿಕೊಂಡು. ಸ್ವಲ್ಪ ಸ್ಪೀಡ್ ಮೇಂಟೈನ್ ಆಗಬೇಕು ಇದಕ್ಕೆ. ಟಾಪ್ ಗೇರಲ್ಲಿ ಹಾಕೊಂಡು ಹೋಗ್ತೀನಿ ಅಂದರೆ ಒಂದು 60ರಲ್ಲಿ ಹೋಗ್ತಾ ಇರಬೇಕು ಗಾಡಿ, ಇಲ್ಲ ಅಂದರೆ ಟಾಪ್ ಗೇರ್ ಮೇಂಟೈನ್ ಮಾಡಲ್ಲ ಇದು. ಮತ್ತೆ ಮ್ಯಾಪ್ ಡೆಡ್ ಆ್ಯಂಡ್ ರೈಟ್ ತಾನೆ? ಇಲ್ಲ ಮುಂಚೆ ಹೇಳಿ ಮಚ್ಚ. ಓಕೆ, ಮ್ಯಾಪ್ ನೋಡು. ಮ್ಯಾಪು ಒಂದು ಮಿಸ್ಟೇಕ್ ಆಗಿಬಿಟ್ಟಿದೆ ಗುರು. ಐ ಮೀನ್ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕಂದರೆ ನಾನು ಗಾಡಿಗೆ ಮೌಂಟ್ ಹಾಕ್ಸಿಲ್ಲ ಇನ್ನೂ. ಮೌಂಟ್ ಹಾಕ್ಸ್ಬೇಕು, ಇಲ್ಗೋ ಎಲ್ಲ ಒಂದು ಕಡೆ ಹಾಕ್ಸ್ಬೇಕು. ಹಾಕ್ಸಿಲ್ದಾರ ಕಾರಣ ನನಗೆ ಹೆವಿ ಸೈಕ್ ಆಗ್ತೈತೆ. ಮ್ಯಾಪ್ ಇಲ್ಲ, ಅವ್ನ ಕೈಲಿ ಹಿಡ್ಕೊಂಡವನೆ, ಚಾರ್ಜಿಂಗ್ ಇಲ್ಲ ಫೋನ್ಗೆ, ಗೋಪ್ರೋಗೂ ಚಾರ್ಜಿಂಗ್ ಇಲ್ಲ. ಅಲ್ಲಿದ್ದರೆ ನಾನು ಹಿಂಗೆ ಹಾಕ್ಕೊಂಡು ಇಲ್ಲಿ ಹಾಕೊಂಡ್ಬಿಡ್ತಿದ್ದೆ ಗೋಪ್ರೋಗೆ ಚಾರ್ಜಿಂಗ್ ಇಲ್ದಿರೋದಕ್ಕೆ ತಲೆ ಕೆಟ್ಟೋಗ್ಬಿಟ್ಟೈತೆ. ಹೆಂಗೋ ಅಲ್ಲಿಂದ ಎಲ್ಲ ದೇವಸ್ಥಾನ ಮಾಡ್ಕೊಂಡು ಮುಗಿಸ್ಕೊಂಡು ಬಂದು ಪವರ್ ಬ್ಯಾಂಕಲ್ಲಿ ಚಾರ್ಜಿಂಗ್ ಇಲ್ಲ. ಸೊ ಗೋಪ್ರೋನು ಚಾರ್ಜ್ ಆಗಿಲ್ಲ. ಒಂದು 16% 17% ಇರಬೇಕು. ಅದಕ್ಕೆ ಇದು ಮಾಡ್ತಾಯಿದ್ದೀನಿ. ಏನೋ ಬ್ಯಾರಿಗೇಡ್ ಹಾಕೋರೆ, ರೋಡ್ ಐತೆ ತಾನೆ? ಐತೆ ಬಾ, ಮಸ್ತಾಗೈತೆ ರೋಡು. ಫೋಟೋಶೂಟ್ ನಡೀತೈತೆ. ಸೂಪರ್ ಆಗಿದೆ ರೋಡು. ಈ ಥರ ರೋಡ್ ಇದ್ದರೆ ಫೋಟೋಶೂಟ್ ಮಾಡಿಸ್ಬೋದು ಗುರು. ಸೆಕ್ಸಿ ಮಸ್ತ್ ಫೋಟೋಗಳು ಬರುತ್ತೆ. ಪ್ಲಸ್ ಗಾಡಿ ಕಲಿಯೋಕ್ಕೂ ಆರಾಮಾಗಿದೆ ರೋಡು. ಓಕೆ, ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಎಲ್ಲ ಬೇಡ ನಮಗೆ, ಆಗಲಿಲ್ಲ. ಸೊ ಅದಕ್ಕಾಗಿ ನಾವು ಬರ್ತಾ ಇದ್ದೀವಿ ಹಿಂಗೆ. ಹಲೋ, ಹಿಂಗ ಹಾಂ, ಈಗ ಸೀದಾ ಹೋಗ್ತಾಯಿದೆ. ಈಗ ಮಾಡ್ಕೊ ಹೇಳ್ಬಿಟ್ಟು ಯಾವ ಕಡೆ ಅಂತ. ಸರಿ, ನನಗೆ ಈ ರೋಡ್ ಗೊತ್ತಿಲ್ಲ. ಈ ರೋಡ್ ನಾನು ಬರ್ತಾಯಿದ್ದೆ ಫಸ್ಟ್ ಟೈಮು. ನಮ್ಮ ಮೇರೆಗೆ ಹೋಗ್ತಿದ್ದ ರೋಡ್ ಬಂದು ಇನ್ನೂ ಮುಂದೆ ಇದೆ ಅನಿಸುತ್ತೆ. ಅವ್ರು ಬೇರೆ ಕಡೆ ಆದರೂ ನಾವು ಬೇರೆ ಕಡೆ ಇದ್ವಿ. ಹಂಗಾಗಿ ನಾನು ಸರ್ವಿಸ್ ರೋಡಲ್ಲಿ ಬರ್ತಾಯಿದ್ದೀನಿ. ಈಗ ಸರ್ವಿಸ್ ರೋಡಲ್ಲಿ ಬಂದು ಈಗ ಒಳಗಡೆ ಏರಿಯಾಗೆ ಬಂದುಬಿಟ್ಟಿದ್ದೀನಿ ಮನೆ ಕಡೆಗೆ. ನೆಲಮಂಗ್ಲಿಂದ ಸರ್ವಿಸ್ ರೋಡ್ಗೆ ಬಂದುಬಿಟ್ಟೆ ನಾನು. ಆಲ್ಮೋಸ್ಟು ನೆಲಮಂಗ್ಲಿಂದ ಸರ್ವಿಸ್ ರೋಡ್ಗೆ ಬಂದು ಇಲ್ಲೆಲ್ಲ ಒಳಗಡೆ ರೂಟ್ ತೋರಿಸಿದೆ. ಸೊ ನಾವು ಒಳಗಡೆ ರೂಟಿಂದ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಓಕೆ ಬಾಯ್ಸ್, ನೋಡಿರ್ತೀರಾ ಲಾಸ್ಟ್ ಬ್ಲಾಗ್ ಪ್ಲಸ್ ಈ ಬ್ಲಾಗನ್ನು. ಲಾಸ್ಟ್ ಬ್ಲಾಗಲ್ಲಿ ನಾವು ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲ. ಶಿವಗಂಗೆ ಬೆಟ್ಟಕ್ಕೆ ಹೋಗಿ ಶಿವಗಂಗೆ ಬೆಟ್ಟನ ಎಕ್ಸ್ಪ್ಲೋರ್ ಮಾಡಿ ಪ್ರತಿಯೊಂದು ದೇವಸ್ಥಾನ ನೋಡಿ ಟಾಪ್ವರೆಗೂ ಹೋಗಿ. ಬಟ್ ಒನ್ ಥಿಂಗ್ ಐ ವಿಲ್ ಸಜೆಸ್ಟ್, ಯಾರಾದರೂ ನೀವು ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಅರ್ಲಿಂಗ್ ಮಾರ್ನಿಂಗ್ ಹೊರಡ್ರಿ. ಪ್ಲಸ್ ವಾಟರ್ನ ನೀವೇ ಕ್ಯಾರಿ ಮಾಡಿ, ಬೆಸ್ಟು. ಇನ್ನೂ ಇಲ್ಲೇನಾ ರೋಡನ್ನು ಚೆನ್ನಾಗಿಲ್ಲ, ಆಫ್ ರೋಡ್ ಮಾಡೋಂಗೆ ಆಗ್ಬಿಟ್ಟಿದೆ ಡೋಮಿನಿಲಿ. ಅದಕ್ಕೂ ಒಂದು ಟೈಮ್ ಬರುತ್ತೆ, ಬಟ್ ಈಗಲ್ಲ. ಇಳಿದು ಅಲ್ಲಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಏನು ಗುರು ಇದು, ಮೋರಿ ನೀರ ಕೆರೆನಾ ಇಲ್ಲಿ? ಅಯ್ಯೋ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತದೆ ಗುರು. ವ್ಲಾಗ್ ಏನು ಮಾಡೋಣ ಪಟ್ಟಂತ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ 30 ಕಿಲೋಮೀಟರ್ಸ್ ಇದೆ. ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಹೋಗೋರು ವಿಸಿಟ್ ಮಾಡ್ಕೊಂಡು ಈ ಥರ ಒನ್ ಡೇ ಸಂಡೇ ಫುಲ್ ಫನ್ನಾಗಿ ಬರ್ಬೋದು.